अये भगिनी, विश्वस्य प्राचीनभाषायाः संस्कृतस्य व्याकरणकर्तृषु मूर्धन्यः कः इति जानाति वा? आम्, सः एव खलु यः परशिवस्य ताण्डवनाट्ये डक्कायाः नादं श्रुत्वा अपूर्वं व्याकरणं रचयामास। आम्, निश्चयेन तादृशस्य पाणिनेः विषयम् अधिकृत्य एकं रूपकं पश्यामः वा? अस्तु। Yes, we are going to watch a performance in a form of dance of great Indian scholar Panini. Let's welcome them with a big round of applause. विद्याददाति विनयं विनयाद्याति पात्रत्वं पात्रत्वात् धनमाप्नोति धनधर्मं ततः सुखं. ವಿದ್ಯೆಯು ಶಿಸ್ತನ್ನು ನೀಡುತ್ತದೆ, ವಿಧೇಯತೆ ನೀಡುತ್ತದೆ. ಇದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ, ಸಂಪತ್ತು ಸಿಗುತ್ತದೆ. ವಿದ್ಯೆಯೇ ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಹಾಗೆಯೇ ಪ್ರಯತ್ನದಿಂದ ಕಾರ್ಯಗಳು ಸಿದ್ಧಿಸುತ್ತವೆಯೇ ಹೊರತು ಬರಿಯ ಬಯಕೆಗಳಿಂದಲ್ಲ. ಛಲದಿಂದ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಪಾಣಿನಿಯ ಈ ಕಥೆಯು ಅದ್ಭುತ ಉದಾಹರಣೆಯಾಗಿದೆ. ಈ ಭವದಿ ಬಾಳಲು ಭಯವಿಲ್ಲ ನೀನಿರಲು, ಕೈ ಹಿಡಿದು ನೀ ನಡೆಸು ಓ ಆತ್ಮ ಬಂಧುವೆ, ಓ ಕರುಣಾಳುವೆ. ಈ ಭವದಿ ಬಾಳಲು ಭಯವಿಲ್ಲ ನೀನಿರಲು, ಕೈ ಹಿಡಿದು ನೀ ನಡೆಸು ಓ ಆತ್ಮ ಬಂಧುವೆ, ಓ ಕರುಣಾಳುವೆ. ಈ ಭವದಿ ಬಾಳಲು ಬಾಳಗುರಿಯ ಮರೆತೆಯ ಮಗೆ ಸನ್ಮಾರ್ಗವ ತೋರಿಸು. ಸಗ ಗ ಗ ಗ ಮ ಮ ಮ ಮ ಪ ಪ ಪ ಪನಿ ಪನಿ ಸ. ಬಾಳಗುರಿಯ ಮರೆತೆಯ ಮಗೆ ಸನ್ಮಾರ್ಗವ ತೋರಿಸು. ಸೋತು ಮನದಿ ನೊಂದು ಕುಳಿತ ಜಗಕ್ಕೆ ಬೆಳಕ ಕರುಣಿಸು. ಸೋತು ಮನದಿ ನೊಂದು ಕುಳಿತ ಜಗಕ್ಕೆ ಬೆಳಕ ಕರುಣಿಸು. ಕರುಣಿಸು ಕರುಣಿಸು ದಿವ್ಯ ಬೆಳಕ ಕರುಣಿಸು. ಕರುಣಿಸು ಕರುಣಿಸು ದಿವ್ಯ ಬೆಳಕ ಕರುಣಿಸು. ಈ ಭವದಿ ಬಾಳಲು ಭಯವಿಲ್ಲ ನೀನಿರಲು, ಕೈ ಹಿಡಿದು ನೀ ನಡೆಸು ಆತ್ಮ ಬಂಧುವೆ, ಓ ಕರುಣಾಳುವೆ. ಈ ಭವದಿ ಬಾಳಲು ಚಕ್ಷು ತೆರೆಯಿಸು, ಅಂತರಂಗ ಶೋಧಿಸು. ಗಗ್ಗ ಸನಿ ಸನಿ ಪನಿ ಪಮ ಪಮ. ಅಂತರ್ಚಕ್ಷು ತೆರೆಯಿಸು, ಅಂತರಂಗ ಶೋಧಿಸು. ಆದಿ ಅಂತ್ಯವೆನ್ನದೆ ಮುನ್ನಡೆಸು ಗುರುವೇ, ಆದಿ ಅಂತ್ಯವೆನ್ನದೆ ಮುನ್ನಡೆಸು ಗುರುವೇ. ಅನಂತದಾದಿಗಂತದತ್ತ ನಮ್ಮನೆಂದು ನಡೆಯಿಸು. ನಡೆಯಿಸು ನಡೆಯಿಸು ಜ್ಞಾನದತ್ತ ನಡೆಯಿಸು. ನಡೆಯಿಸು ನಡೆಯಿಸು ಜ್ಞಾನದತ್ತ ನಡೆಯಿಸು. ಈ ಭವದಿ ಬಾಳಲು ಭಯವಿಲ್ಲ ನೀನಿರಲು, ಕೈ ಹಿಡಿದು ನೀ ನಡೆಸು ಓ ಆತ್ಮ ಬಂಧುವೆ, ಓ ಕರುಣಾಳುವೆ. ಈ ಭವದಿ ಬಾಳಲು, ಈ ಭವದಿ ಬಾಳಲು, ಈ ಭವದಿ ಬಾಳಲು ಭಯವಿಲ್ಲ ನೀನಿರಲು. गुरुर्ब्रह्मा गुरुर्विष्णु
ಪ್ರಾರ್ಥನೆಯನ್ನು ಮಾಡಿದೆವು, ಶ್ಲೋಕ ಪಠಣವನ್ನು ಮಾಡಿದೆವು. ಇದರಿಂದ ನಮಗೆ ಆಗುವ ಪ್ರಯೋಜನ ಏನು ಗೊತ್ತಾ ಮಕ್ಕಳೇ? ನಮಗೆ ಒಂದಿಷ್ಟು ಶ್ಲೋಕ ಕಲಿತಂತೆ ಆಗುತ್ತದೆ ಅಲ್ಲವೇ ಗುರುಗಳೇ? ಅದು ನಿಜ. ಮತ್ತೇನು ಆಗಬಹುದು? ಬೇರೆ ಯಾರು ಹೇಳುವಿರಾ? ಮತ್ತೇನು, ಅದೇ ಗುರುಗಳೇ, ದಿನಾಲು ಒಂದಿಷ್ಟು ಶ್ಲೋಕ ಕಲಿಯುತ್ತೇವೆ, ಜೊತೆಗೆ ಕುಳಿತು ಹೇಳುತ್ತೇವೆ. ಖಂಡಿತ ಹೌದು ಮಕ್ಕಳೇ. ಆದರೆ ಜೊತೆಗೆ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತದೆ. ಒಳ್ಳೆಯ ಪ್ರಾರ್ಥನೆಯಿಂದ ಸುತ್ತಲಿನ ವಾತಾವರಣ ಶುದ್ಧಿಯಾಗುತ್ತದೆ. ಹಾಗಾಗಿಯೇ ನಾವು ಪ್ರಾರ್ಥನೆಯಿಂದಲೇ ದಿನವನ್ನು ಪ್ರಾರಂಭಿಸುತ್ತೇವೆ, ಹೌದಲ್ಲವೇ? ಹೌದು ಹೌದು. ಆಹಾ, ಎಷ್ಟು ಚೆನ್ನಾಗಿದೆ ಈ ಗುರುಕುಲದ ವಾತಾವರಣ. ಸುತ್ತಲೂ ಸಂಸ್ಕೃತಿ ಸಂಸ್ಕಾರಗಳೇ ಎದ್ದು ಕಾಣುತ್ತಿವೆ. ಸ್ವಚ್ಛ ಸುಂದರವಾದ ಈ ವಾತಾವರಣದಲ್ಲಿ ಓದಿದ ಮಕ್ಕಳು ಖಂಡಿತ ಉತ್ತಮ ವ್ಯಕ್ತಿತ್ವ ಹೊಂದುತ್ತಾರೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ತನ್ನ ಮಗು ಇಲ್ಲೇ ಓದಿ ಅತ್ಯುತ್ತಮ ಭವಿಷ್ಯ ಪಡೆಯಬೇಕೆಂದು ತಂದೆ ತಾಯಿಗಳು ಏಕೆ ಹಂಬಲಿಸುತ್ತಾರೆ ಎಂದು ನನಗೀಗ ಅರ್ಥವಾಯಿತು. ನನ್ನ ಮಗನು ಇಲ್ಲೇ ಓದಿ ಒಳ್ಳೆಯ ಸಂಸ್ಕಾರವಂತನಾಗಲಿ ಎಂಬುದೇ ನನ್ನ ಹಂಬಲ. ನನ್ನ ಈ ಆಸೆ ನೆರವೇರಬಹುದೇ? ಯಾವುದಕ್ಕೂ ಮೊದಲು ಗುರುಗಳನ್ನು ಭೇಟಿಯಾಗುತ್ತೇನೆ. ಮಗನೇ, ಬಾ, ನಾವು ಒಮ್ಮೆ ಈ ಗುರುಕುಲದ ಒಳಗೆ ಹೋಗೋಣ. ಯಾರೋ ಬಂದಂತಿದೆ. ಯಾರಮ್ಮ ತಾಯಿ ನೀವು? ಏನಾಗಬೇಕಿತ್ತು? ನಮಸ್ಕಾರ ಗುರುಗಳೇ. ನಾನು ಈ ತಕ್ಷಶಿಲೆ ಗುರುಕುಲದ ಹೆಸರನ್ನು ತುಂಬಾ ಕೇಳಿದ್ದೇನೆ. ನನ್ನ ಮಗನನ್ನು ಇಲ್ಲೇ ಓದಿಸಬೇಕೆಂದು ತುಂಬಾ ದೊಡ್ಡ ಕನಸನ್ನು ಹೊಂದಿದ್ದೇನೆ. ದಯವಿಟ್ಟು ನನ್ನ ಮಗನಿಗೆ ವಿದ್ಯೆ ಕಲಿಸಲು ಒಪ್ಪುವಿರಾ? ಮಗು, ಇಲ್ಲಿ ಬಾ. ಹೋಗು ಮಗು, ಗುರುಗಳು ಕರೆಯುತ್ತಿದ್ದಾರಲ್ಲ, ಹೋಗಿ ಮೊದಲು ಗುರುಗಳ ಆಶೀರ್ವಾದ ಪಡೆ. ಬಾ ಮಗು, ಹೆದರುವುದೇನಿದೆ? ಮುಂದೆ ಬಾ. ಮೊದಲು ನಿನ್ನ ಕೈಗಳನ್ನು ಮುಂದೆ ಚಾಚು. ಈ ಬಾಲಕನಿಗೆ ಓದಿನಲ್ಲಿ ಸ್ವಲ್ಪವೂ ಅಭಿರುಚಿ ಇಲ್ಲ. ಓದು ಈತನಿಗೆ ಹತ್ತುವುದಿಲ್ಲ. ನಾನು ಇವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಆಗುವುದಿಲ್ಲಮ್ಮ. ಗುರುಗಳೇ, ದಯವಿಟ್ಟು ಹೀಗೆ ಹೇಳಬೇಡಿ. ನಿಮ್ಮ ಬಳಿಯೇ ನನ್ನ ಮಗನಿಗೆ ವಿದ್ಯೆ ಕಲಿಸಬೇಕೆಂಬ ಮಹದಾಸೆ ಹೊತ್ತು ಬಂದಿದ್ದೇನೆ. ದಯವಿಟ್ಟು ನನ್ನ ಮಗನಿಗೆ ವಿದ್ಯಾದಾನ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಲ್ಲಮ್ಮ, ನಿನ್ನ ಮಗನಿಗೆ ವಿದ್ಯೆ ಕಲಿಸಿಯೇ ಪ್ರಯೋಜನವೇ ಇಲ್ಲ. ವಿದ್ಯೆ ಹತ್ತದು ಅವನಿಗೆ. ನನ್ನ ಸಮಯ ಹಾಳು ಮಾಡಬೇಡ, ಇಲ್ಲಿಂದ ಹೊರಟು ಹೋಗು. ಆಯ್ತದಿದೆ ಗುರುಗಳೇ, ನೋಡಿ ನನ್ನ ಮಗ ತುಂಬಾ ಮುಗ್ಧ. ನೀವು ಹೇಳಿದ್ದನ್ನೆಲ್ಲ ಕೇಳುತ್ತಾನೆ. ಮಗು ನೋಡು, ಹೇಳು ಗುರುಗಳಿಗೆ, ನೀವು ಹೇಳಿದಂತೆ ಕೇಳುತ್ತೇನೆ ಎಂದು ಹೇಳು. ಇಲ್ಲಮ್ಮ, ನಿನ್ನ ಮಗನ ಕೈಯಲ್ಲಿ ವಿದ್ಯಾಲಯಕ್ಕೇ ಇಲ್ಲ. ಅವನಿಗೆ ವಿದ್ಯೆ ತಲೆಗೆ ಹೋಗುವುದಿಲ್ಲ. ನಿನ್ನ ಮಗನನ್ನು ಕರೆದುಕೊಂಡು ಹೋಗು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು. ವೃಥಾ ಸಮಯವನ್ನು ಹಾಳು ಮಾಡಬೇಡ. ಅಯ್ಯೋ, ಏನಾಗಿ ಹೋಯಿತು? ನನ್ನ ಮಗನನ್ನು ಇದೇ ಗುರುಕುಲದಲ್ಲಿ ಓದಿಸಬೇಕೆಂದು ಎಷ್ಟೊಂದು ಆಸೆ ಹೊತ್ತು ಬಂದಿದ್ದೆ. ಆದರೆ ಏನಾಗಿ ಹೋಯಿತು? ನನ್ನ ಮಗನಿಗೆ ವಿದ್ಯೆ ಹತ್ತದೆ? ಅಷ್ಟೊಂದು ದಡ್ಡನೆ ನನ್ನ ಮಗ? ಯಾಕೆ ಹೇಳುತ್ತಿರುವೆ? ಅಳಬೇಡಮ್ಮ. ಇಲ್ಲ ಮಗು, ನಿನ್ನ ತಾಯಿಯಾಗಿ ನಿನಗೆ ವಿದ್ಯೆ ಹತ್ತುವುದಿಲ್ಲ ಎನ್ನುವುದನ್ನು ಹೇಗೆ ಸಹಿಸಲಿ? ಹಾಗೆಂದರೆ ಏನಮ್ಮ? ನನಗೆ ಯಾಕೆ ವಿದ್ಯೆ ಹತ್ತುವುದಿಲ್ಲ? ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಎಂದರಲ್ಲ ಗುರುಗಳು, ಅದನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಮಗು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ
ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ನಾನು ಒಳಗೆ ಬರಬಹುದೇ? ನೀನಾ? ಮತ್ತೆಕ್ಕೆ ಬಂದೆ? ನಿನಗೆ ವಿದ್ಯೆ ಹತ್ತುವುದಿಲ್ಲ, ನಿನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ಎಂದು ನಾನು ಹೇಳಿ ಕಳಿಸಿದ್ದನಲ್ಲ, ಮತ್ತೇಕೆ ಇಲ್ಲಿಗೆ ಬಂದೆ ನೀನು? ಗುರುಗಳೇ, ನನಗೊಂದು ಅನುಮಾನವಿದೆ, ಅದನ್ನು ಕೇಳಲು ಬಂದೆ. ಅನುಮಾನವೇ? ಏನದು ಅನುಮಾನ? ಬೇಗ ಕೇಳು. ಗುರುಗಳೇ, ವಿದ್ಯಾರೇಖೆ ಇರಬೇಕು ಕೈಯಲ್ಲಿ ಎಂದರಲ್ಲ, ವಿದ್ಯಾರೇಖೆ ಎಂದರೆ ಏನು? ಅದು ಹೇಗಿರುತ್ತದೆ? ಓಹೋ, ನಿನಗೆ ವಿದ್ಯಾರೇಖೆ ಹೇಗಿದೆ ಎಂದು ತೋರಿಸಬೇಕೇ? ಒಂದು ನಿಮಿಷ ಇರು, ತೋರಿಸುತ್ತೇನೆ. ನೀನು ಇಲ್ಲಿ ಬಾ ಮಗು. ನೋಡು, ಇವನ ಕೈಯಲ್ಲಿದೆ ವಿದ್ಯಾರೇಖೆ. ಇದೇ ನೋಡು ವಿದ್ಯಾರೇಖೆ. ಇದು ನಿನ್ನ ಕೈಯಲ್ಲಿ ಇಲ್ಲ. ನೀನು ಇಲ್ಲಿಂದ ಹೊರಟು ಹೋಗು. ಗುರುಗಳು ಹೇಳಿದ ವಿದ್ಯಾರೇಖೆ ನನ್ನ ಕೈಯಲ್ಲಿ ಇಲ್ವಾ? ಹಾಗಾದ್ರೆ ನಾನು ಏನು ಮಾಡಲಿ ಈಗ? ನನ್ನ ತಾಯಿಯ ಆಸೆಯನ್ನು ಹೇಗೆ ಪೂರೈಸಲಿ? ಅವಳ ನೋವನ್ನು ಹೇಗೆ ಹೋಗಲಾಡಿಸಿ? ಹೌದು, ಇದೇ ಸರಿ. ಈ ಚೂಪಾದ ಕಲ್ಲಿನಿಂದ ನನ್ನ ಕೈ ಮೇಲೆ ಗುರುಗಳು ಹೇಳಿದ ವಿದ್ಯಾರೇಖೆಯನ್ನು ಮೂಡಿಸಿಕೊಳ್ಳುತ್ತೇನೆ. ಅಮ್ಮ 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 ನೀನೇ ಎನ್ನ ದೈವವೋ. ಅಮ್ಮ ಅಮ್ಮ ನೀನೇ ಎನ್ನ ದೈವವೋ. ಅಮ್ಮ ಅಮ್ಮ ನೀನೇ ಎನ್ನಯ ಸ್ಥೈರ್ಯವೋ. ಅಮ್ಮ ಅಮ್ಮ ನೀನೇ ಎನ್ನಯ ಸ್ಥೈರ್ಯವೋ. ನಿನ್ನ ಕನಸು ನಿನ್ನ ಆಸೆಯೋ. ನಿನ್ನ ಕನಸು ನಿನ್ನ ಆಸೆಯೋ. ತಂದಿತೆನ್ನಲಿ ಛಲವು. ಅಮ್ಮ ಅಮ್ಮ ನೀನೇ ಎನ್ನ ದೈವವೋ. ಅಮ್ಮ ಅಮ್ಮ ನೀನೇ ಎನ್ನ ದೈವವೋ. ಅಮ್ಮ ಅಮ್ಮ ನೀನೇ ಎನ್ನ ದೈವವೋ. ಗುರುಗಳೇ, ನೋಡಿ, ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿ ಬಂದಿದೆ. ನೋಡಿ ಗುರುಗಳೇ. ಅಯ್ಯೋ, ಇದೇನು ಮಾಡಿಕೊಂಡೆ ಬಿಟ್ಟೆ ಮಗು ನೀನು?
ನಿನ್ನನ್ನು ಈ ಕ್ಷಣವೇ ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸುತ್ತೇನೆ. ವಿದ್ಯಾರೇಖೆ ಇಲ್ಲವೆಂದು ನಿನ್ನನ್ನು ನಿರಾಕರಿಸಿ ಬಿಟ್ಟಿದ್ದೆ. ದೊಡ್ಡ ನಷ್ಟವಾಗಿ ಬಿಡುತ್ತಿತ್ತು. ದಯೆಯ ತೋರಿಸು ದಾಸನಾನು ಪಾವನನಾಗುವೆ ಹರುಷದಿ ಧನ್ಯನಾದೆನು ಗುರುವೆ ನಿನ್ನಯ ಪಾದ ಸೇವೆಯ ಭಾಗ್ಯದಿ ಧನ್ಯನಾದೆನು ಗುರುವೆ ನಿನ್ನಯ ಪಾದ ಸೇವೆಯ ಭಾಗ್ಯದಿ ಧನ್ಯನಾದೆನು ಗುರುವೆ ನಿನ್ನಯ ಪಾದ ಸೇವೆಯ ಭಾಗ್ಯದಿ ದಯೆಯ ತೋರಿಸು ದಾಸನಾನು ದಯೆಯ ತೋರಿಸು ದಾಸನಾನು ಪಾವನನಾಗುವೆ ಹರುಷದಿ ಪಾವನನಾಗುವೆ ಹರುಷದಿ ಧನ್ಯನಾದೆನು ಗುರುವೇ ನಿನ್ನಯ ಪಾದ ಸೇವೆಯ ಭಾಗ್ಯದಿ ಅಂತರಂಗದ ಅಕ್ಷಿಯ ತೆರೆಸಿ ಅಂತರಂಗದ ಅಕ್ಷಿಯ ತೆರೆಸಿ ಅಂತರಾತ್ಮವ ಶೋಧಿಸು ಅಂತರಂಗದ ಅಕ್ಷಿಯ ತೆರೆಸಿ ಅಂತರಾತ್ಮವ ಶೋಧಿಸು ಅಜ್ಞಾನದ ಅಂಧಕಾರ ತೊಲಗಿಸಿ ಅಜ್ಞಾನದ ಅಂಧಕಾರ ತೊಲಗಿಸಿ ಜ್ಞಾನದೇವಿಗೆ ಬೆಳಗಿಸು ಜ್ಞಾನದೇವಿಗೆ ಬೆಳಗಿಸು ಧನ್ಯನಾದೆನು ಗುರುವೆ ನಿನ್ನಯ ಪಾದ ಸೇವೆಯ ಭಾಗ್ಯದಿ ತಾಯಿಯ ಮಮತೆ, ಆಶೀರ್ವಾದ, ಗುರುವಿನ ಹಾರೈಕೆ, ಬೆಂಬಲದ ಜೊತೆಗೆ ನಾವು ಏನನ್ನಾದರೂ ಸಾಧಿಸಲೇಬೇಕೆಂಬ ಛಲ ಮನುಷ್ಯನನ್ನು ಉನ್ನತಿಯತ್ತ ಕೊಂಡೊಯ್ಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪಾಣಿನಿಯೇ ಇದಕ್ಕೆ ನಿದರ್ಶನ. ಪಾಣಿನಿ ಒಬ್ಬ ಸಂಸ್ಕೃತದ ಪ್ರಖ್ಯಾತ ವೈಯಾಕರಣಿ. ವ್ಯಾಕರಣಕ್ಕೆ ಮೂಲ ಆಧಾರವಾದ ಅಷ್ಟಾಧ್ಯಾಯಿಯನ್ನು ರಚಿಸಿದ ಈತ ಅದೃಷ್ಟವನ್ನು ನಂಬಿ ಕೂರದೆ ಛಲದಿಂದ ಜಗತ್ ಪ್ರಸಿದ್ಧನಾದನು. ಅಮ್ಮ ಅಮ್ಮ ನಿನ್ನಯ ಮಮತೆಯು ಅಮ್ಮ ನಿನ್ನಯ ಹರಕೆಯು ತಂದಿತು ಛಲವನು ಮನದಲಿಯಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ಮಹೇಶ್ವರ ಎನ್ನುವ ಭಕುತಿಯು ಬೆಳೆಸಿತು ನನ್ನನು ಜಗದಲ್ಲಿ ಇಂದು ಬೆಳೆಸಿತು ನನ್ನನು ಜಗದಲ್ಲಿ ಇಂದು ಅಮ್ಮ ಪಾಣಿನಿ ಈ ಒಂದು
ನೃತ್ಯ ರೂಪಕದಲ್ಲಿ ಪರದೆಯ ಮೇಲೆ ಭಾಗವಹಿಸಿದ ಪುಟ್ಟ ಪ್ರತಿಭೆಗಳು ಕೆಲವು ಇದ್ದರೂ ಪರದೆಯ ಹಿಂದೆ ನನ್ನೊಡನೆ ಸಹಕರಿಸಿದವರು ತುಂಬ ಜನರಿದ್ದಾರೆ. ನನ್ನ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿ ಇಂಪಾಗಿ ಹಿನ್ನೆಲೆ ಹಾಡಿಕೊಟ್ಟಂತಹ ಗೀತಾ ಮುಂಡ್ಗೆ ಸರ್, ಅಂಜಲಿ ಭಟ್, ಸಹನಾ ಶೆಟ್ಟಿ, ಅಲ್ಲದೆ ಪ್ರತಿ ಪಾತ್ರಕ್ಕೂ ಹಿನ್ನೆಲೆಯನ್ನು ಧ್ವನಿಯನ್ನು ನೀಡಿ ಜೀವ ತುಂಬಿದಂತಹ 10ನೇ ತರಗತಿಯ ವಿದ್ಯಾರ್ಥಿನಿಯರಾದ ಸಹನಾ ಭಟ್, ಸಿಂಚನಾ ಶೆಟ್ಟಿ, ಪೃಥ್ವಿ ಹೆಗ್ಡೆ, ಸಂತೋಷಿ ಪಟ್ಗಾರ್, ನೃತ್ಯ ನಿರ್ದೇಶನಕ್ಕೆ ಸಹಕರಿಸಿದಂತಹ ಭೂಮಿ, ಅಕ್ಷರ, ಶ್ರಾವಣಿ, ಇದಲ್ಲದೆ ಕಾಲಕ್ಕೆ ನನಗೆ ಸಲಹೆ ನೀಡಿ ಮಾರ್ಗದರ್ಶನ ನೀಡಿದಂತಹ ಗೆಳತಿಯರಾದ ಮುಕ್ತಾ ನಾಯಕ್, ವೀಣಾ ಸಿರ್ಸಿಕರ್, ಸಂಧ್ಯಾ ಭಟ್, ಅನಿತಾ ಭಟ್ ಇವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.